ಗೈಸ್, ಜರ್ಮನಿನಲ್ಲಿ ನಾವು ಮಾವಿನ ಹಣ್ಣು ತಿನ್ನಬೇಕು ಅಂತವ. ಸೊ ಇಂಡಿಯನ್ ಮಾರ್ಕೆಟಲ್ಲಿ ಹೋಗಿ ಮಾವಿನ ಹಣ್ಣು ತಂದಿದ್ವಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಬಾದಾಮಿ ಮ್ಯಾಂಗೋಸ್ ಅಂತವ. ಸೊ ಇದು ನಮಗೆ 33 ಯೂರೋ, ಅಂದರೆ 33 ಯೂರೋಸ್ ಅಂತಂದರೆ ಇಂಡಿಯನ್ ರುಪೀಸಲ್ಲಿ ನಮಗೆ ನಿಯರ್ಲಿ 3300 400 3350 ರೇಂಜಿಗೆ ಬರುತ್ತೆ. ಬನ್ನಿ 3300 ರೂಪಾಯಿಗೆ ಎಷ್ಟು ಮಾವಿನ ಹಣ್ಣು ಸಿಕ್ಕಿದ್ದಾವೆ ಅಂತ ತೋರಿಸ್ತೀನಿ. ಸೊ ಈ ಬಾಕ್ಸು ನಮಗೆ ಸಿಕ್ಕಿತ್ತು. ಸೊ ಈ ಬಾಕ್ಸಲ್ಲಿ ನೋಡಿ ಈ ಥರ ಪ್ಯಾಕಿಂಗ್ ಆಗಿರ್ತವೆ ಮಾವಿನ ಹಣ್ಣು. ನಮಗೆ ಸಿಕ್ಕಿರೋದು ಅಂತಂದರೆ ಸೊ 11 ಮಾವಿನ ಹಣ್ಣು. 11 ಮಾವಿನ ಹಣ್ಣಿಗೆ ನಾವು 3500 ಕೊಟ್ಟಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಬಟ್ ವರ್ತಿ ಇದೆ ನೋಡಿ. ಸೊ ಒಂದೊಂದು ಮಾವಿನ ಹಣ್ಣು ಯಾವ ಥರ ಇದೆ. ಸೊ ಈ ಸೈಜಲ್ಲಿ ಒಂದೊಂದು ಮಾವಿನ ಹಣ್ಣು ನಮಗೆ ಕಿಂಗ್ ಸೈಜಲ್ಲಿ ಮಾವಿನ ಹಣ್ಣು ನೋಡೋಕೆ ಸಿಗ್ತಾಯಿದೆ. ಸೊ ಇದ್ರ ಸ್ವೀಟಿನ ಲೈಕ್ ಸ್ಮೆಲ್ಲಲ್ಲೆಲ್ಲ ಚೆನ್ನಾಗಿದೆ. ಸೊ ಅವರು ರಿವ್ಯೂ ಕೊಟ್ಟಿರೋ ಪ್ರಕಾರ ಸೊ ನಾವಿನ್ನು ತಿಂದು ನೋಡ್ತೀವಿ. ತಿಂದು ನೋಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀವಿ. ಸೊ ಬಟ್ ಆ್ಯಸ್ ಎ ಪ್ಯಾಕಿಂಗ್ ಆಗಿ ಮತ್ತು ಇದು ಒಂದು ಹಣ್ಣು ಸೈಜಿಂದ ಆಗಿರ್ಬೋದು ಅಥವಾ ಯಾವ್ದಾರು ಒತ್ತಿರೋ ಹಣ್ಣಿಂದ ನೋಡ್ಕೋಬೋದು. ಈ ಕೆಲವೊಂದು ಏನು ಗೊತ್ತಾ, ಎಲ್ಲ ಒಟ್ಟಿಗೆ ಇಟ್ಟು ಕಳಿಸಿದಾಗ ಹಣ್ಣುಗಳು ಒತ್ತಿರ್ತವೆ. ಬಟ್ ಇದರಲ್ಲಿ ಯಾವುದೇ ಥರ ಆ ಥರ ಆಗಿದೆ. ಎಷ್ಟು ಕ್ಲೀನಾಗಿ ಫ್ರೆಶಲ್ಲಿದ್ದಾವೆ. ಸೊ ನೋಡಿ, ಈ 11 ಹಣ್ಣಿಗೆ ನಾವು 3500 ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ ಇಂಡಿಯಾದಲ್ಲಿ, ಜರ್ಮನಿನಲ್ಲಿ. ಸೊ ನೀವು ಇಂಡಿಯಾದಲ್ಲಿ 1 kg ಮ್ಯಾಂಗೋಗೆ ಎಷ್ಟು ಕೊಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ಸೊ ಇದು ವರ್ತಿ ಇದೆಯಾ ಇಲ್ವಾ ಅಂತ ಕೇಳಿ. ಸೊ ಮತ್ತು ಈ ಬಾದಾಮಿ ಮ್ಯಾಂಗೋಸ್ನ ಕರ್ನಾಟಕದಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ಸೊ ಎಲ್ಲಿ ಬೆಳೀತಾರೆ ಅಂತ, ಯಾವ ಸ್ಟೇಟಲ್ಲಿ ಜಾಸ್ತಿ ಬೆಳೀತಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.